ಚನ್ನಗಿರಿ ಬೀರೂರು ರಾಜ್ಯ ಹೆದ್ದಾರಿಯ 10ನೇ ಮೈಲಿ ಕಲ್ಲು ಕ್ರಾಸ್ ಬಳಿ ಶನಿವಾರ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ವಿಫ್ಟ್ ಕಾರುವೊಂದು ತಡೆಗೋಡೆ ದಾಟಿ ಪಕ್ಕದ ಕಾಲುವೆಗೆ ಪಲ್ಟಿಯಾಗಿ ಮರಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಚನ್ನಗಿರಿ ಕಡೆಯಿಂದ ಬೀರೂರು ಕಡೆಗೆ ಸಾಗುತ್ತಿದ್ದ ಕಾರು ಕ್ರಾಸ್ ಇರೋದನ್ನ ಗಮನಿಸದೆ ನೇರವಾಗಿ ತಡೆಗೋಡೆ ಮೇಲೆ ಹಾದು ರಸ್ತೆ ಪಕ್ಕದ ಕಾಲುವೆಗೆ ಬಿದ್ದು ನಂತರ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಾಶವಾಗಿದೆ. ಕಾರಿನಲ್ಲಿ ಹೊನ್ನಾಳಿ ತಾಲೂಕಿನ ಬನ್ನಿಕೋಡ್ ಮಂಜುನಾಥ್, ಎಂಪಿಎಸ್ ಕಾರ್ಯದರ್ಶಿ ರವಿಕುಮಾರ್, ತರನಹಳ್ಳಿ ಪರಮೇಶ್ವರಪ್ಪ, ಚನ್ನಗಿರಿ ಕಲ್ಲಶೆಟ್ಟಿಹಳ್ಳಿ ಸಮೀಪದ ಗ್ರಾಮದ 4 ಮಂದಿ ಪ್ರಯಾಣಿಸುತ್ತಿದ್ದರು. ಅಪಘಾತದಲ್ಲಿ ಒಬ್ಬರಿಗೆ ಗಂಭೀರ ಗಾಯವಾಗಿದ್ದು ಕೈ ಹಾಗೂ ಕಾಲು ಮುರಿತವಾಗಿದೆ. ಉಳಿದ 3 ಗಾಯಗಳು ಉಂಟಾಗಿವೆ. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಿದ್ರು. ಅಪಘಾತದ ತೀವ್ರತೆಯನ್ನ ಗಮನಿಸಿದ್ರೆ ಇನ್ನೂ ಹೆಚ್ಚಿನ ಪ್ರಾಣಹಾನಿ ಸಂಭವಿಸಬಹುದಿತ್ತು ಅಂತ ಸ್ಥಳದಲ್ಲಿದ್ದವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗಾಯಗೊಂಡವರು ಕಡೂರು ಪಟ್ಟಣದಲ್ಲಿ ನಡೆಯಲಿದ್ದ ವಿವಾಹ ಸಮಾರಂಭಕ್ಕೆ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಇನ್ನು ಅಪಘಾತದ ಸ್ಥಳಕ್ಕೆ ತಾವರೆಕೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿ ರವಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರಿನ ಅವಶೇಷಗಳನ್ನು ಪರಿಶೀಲಿಸಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಬನ್ನಿಕೋಡು ಕಾರಿಗ್ನೂರವರ ಎಲ್ಲಿಗೆ ಹೋಗ್ತಾ ಇದ್ರಿ ಸರ್? ಕಡೂರು ಮದುವೆಗೆ ಹೋಗ್ತಾ ಇದ್ದೀರಾ? ಏನಾಯಿತು ಸರ್ ಇಲ್ಲಿ ಸಮಸ್ಯೆ? ಲಾರಿ ಅಡ್ಡ ಬಂತ? ಲಾರಿಯವ್ರು ನಿಲ್ಸಿಲ್ವಾ? ಅವ್ರು ನಿಮ್ಗೆ ಗುದ್ದೋದ್ರಾ ಅಥವಾ ಏನು? ಎಷ್ಟು ಜನ ಇದ್ರಿ ನೀವು ಕಾರಲ್ಲಿ? 4 ಜನನಾ? 4 ಜನಕ್ಕೂ ಪೆಟ್ಟಾಗಿದೆ. ನೀವೊಬ್ರು ಇವಾಗ ನಾನು ಜಸ್ಟ್ ಮಂದಿ ಯಾರು ಅಡ್ಡ ಅಣ್ಣ ಹಿಂದೆ ಬಾ ಅಣ್ಣ ಅವ್ರಿಗೆ ಸ್ವಲ್ಪ ಒಬ್ರು ಒಳಗೊಬ್ರು ಇನ್ನೊಬ್ರು ಅವ್ರ ಕೈ ಒಬ್ರ ಕೈ ಆಗಲ್ಲ. ಹತ್ರಿ ಬರ್ತಿ ಅವಸರ ಮಾಡ್ತಿದ್ನಲ್ಲ ಮೂರು ಜನ ಅವರು ಬೀರೂರು ಸಮಸಂಗೀತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ತುಂಬ ಅಪಘಾತಗಳು ಆಗ್ತಾ ಇದೆ ಇತ್ತೀಚೆಗೆಲ್ಲವ. ಈ ಹಿಂದೆ 2 ತಿಂಗಳ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ಇಲ್ಲಿ. ಅಂದರೆ ಈ ಅರಣ್ಯ ಪ್ರದೇಶ ಇರೋದ್ರಿಂದ ಬರುವಂಥ ವಾಹನ ಸವಾರರಿಗೆ ತುರ್ತು ಬೇಗ ಗೊತ್ತಾಗೋದಿಲ್ಲ ಇಲ್ಲಿ. ಅಂದರೆ ತುಂಬ ಕ್ರಾಸ್ ಇದೆ. ಈ ಕ್ರಾಸಲ್ಲಿ ಸೂಚನಾ ಫಲಕಗಳು ಇದ್ದರೂ ಕೂಡ ಹಾಗೂ ಮತ್ತು ಬ್ಯಾರಿಕೇಡ್ಗಳನ್ನೂ ಹಾಕಿದರೂ ಕೂಡ ಇಲ್ಲಿ ಜನಗಳು ಅದನ್ನು ನಿಯಮಗಳನ್ನು ಯಾರೂ ಸರಿಯಾಗಿ ಪಾಲಿಸ್ತಾ ಇಲ್ಲ. ಈ ಉದ್ದೇಶದಿಂದ ಜಂಗಲ್ ಅಂದರೆ ಅರಣ್ಯದ ಒಳಗಡೆ ಸ್ವಲ್ಪ ರಸ್ತೆ ಸೀದಾ ಮಾಡಿಕೊಡೋಂಥ ವ್ಯವಸ್ಥೆ ಏನಾರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ತಮ್ಮ ಹೆಸರು? ರುದ್ರನಾಯ್ಕ ಎನ್ ಬಿ, ಪಂಚಾಯತ್ ಸದಸ್ಯರು, ನೆಲ್ಲಿಯಂಕೂರು.